ಆತ್ಮೀಯ ಡಿಪ್ಲೊಮಾ ಸಿ ಇ ಟಿ ಹಾಗೂ ಕೆಸೆಟ್ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ನೋಟಿಫಿಕೇಷನ್ ಇದೆ ನೋಡ್ಬೋದು. ಯು ಜಿ ಸಿ ಟಿ 2024 12ನೇ ತರಗತಿ CBSE, CISE, IGCSE ಮುಂತಾದ ಸಂಸ್ಥೆಗಳಿಂದ ತೇರ್ಗಡೆ ಹೊಂದಿರುವ ಅಂಕಗಳನ್ನು ದಾಖಲಿಸುವುದು ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡೋಣ ಏನಿದೆ ಅಂಥೇಳಿ. ಅಂದರೆ ನಾವು CBSE ಅವರದ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ, PUC ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲಿವರೆಗೆ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ನಿನ್ನೆ PUC ಅವ್ರದ್ದು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಂದರೆ PU ಬೋರ್ಡ್ನಿಂದ ಎಕ್ಸಾಮ್ 2 ಮಾರ್ಕ್ಸ್ ಕೂಡ ನಿಮಗೆ ನಿನ್ನೆ ರಿಸಲ್ಟ್ ಅನೌನ್ಸ್ ಆಯಿತು. ಆ ಮಾರ್ಕ್ಸನ್ನು ಆಟೋಮೆಟಿಕ್ KE ಅವರು ಏನು ಮಾಡ್ತಾರೆ, ಮಾರ್ಕ್ಸನ್ನು ತೊಗೋತಾರೆ. ನೀವೇನು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇವನ್ CBSE ಅವರಲ್ಲ, ಅವ್ರಿಗೆ ಮಾತ್ರ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡ್ಬೋದು. ಆದರೆ ಇಲ್ಲಿವರೆಗೆ ಅಂಕಗಳನ್ನು ದಾಖಲಿಸಿರುವಂಥ ಅಭ್ಯರ್ಥಿಗಳಿಗೆ ದಿನಾಂಕ 23/5/2024 ಸಂಜೆ 4ರಿಂದ 25/5/2024 ಸಂಜೆ 5:30 ಅಂಕಗಳನ್ನು ದಾಖಲಿಸಲು ಮತ್ತೊಮ್ಮೆ KE ಪೋರ್ಟಲನ್ನು ತೆರೆಯಲಾಗುವುದು ಅಂತ. ಮತ್ತು 23ರಿಂದ 25ನೇ ತಾರೀಕುವರೆಗೂ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ CBSE ಅವರಿಗೆ ಏನು ಅಂತ ಹೇಳಿದ್ರೆ ಡೇಟನ್ನು ಕೊಟ್ಟಿದ್ದಾರೆ. ಆದರೆ 25ನೇ ತಾರೀಕು ತನಕ ಇದೇ ಪ್ರೊಸೀಜರ್ ಇರುತ್ತೆ. ನಿಮಗೇನು KE ರಿಸಲ್ಟು, ಕೆಸೆಟ್ ರಿಸಲ್ಟು ಅಷ್ಟು ಬೇಗ ಅನೌನ್ಸ್ ಆಗೋದಿಲ್ಲ ಅಂಥೇಳಿ ಅರ್ಥ ಆಗುತ್ತೆ. ಇದರಿಂದ ನೋಡ್ಬೋದು ಇಲ್ಲಿ DCET ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನ್ ಇದೆ. DCET ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ 25/2024 ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಅಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ ಡಿಪ್ಲೊಮಾ CET ವಿದ್ಯಾರ್ಥಿಗಳಿಗೆ. ಇದರ ಮೂಲಕ ಅವ್ರು ಏನು ಅಂತ ಹೇಳಿದ್ರೆ ಚೆಕ್ ಮಾಡ್ಕೋಬೋದು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂಥೇಳಿ.